ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ಮಿಕ್ಸ್ ಬೇಳೆ ಹಾಕಿ ಒಂದು ಡಾಲ್ ಫ್ರೈ ಥರ ತೋರಿಸ್ತಾ ಇದ್ದೀನಿ. ಯಾವುದು ಅಂದರೆ ಪಾಲಕ್ ಸೊಪ್ಪು, 3 ಥರ ಬೇಳೆ ಹಾಕಿ ಒಂದು ಪಾಲಕ್ ಸೊಪ್ಪಲ್ಲಿ ಡಾಲ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರ್ತದೆ. ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಯಾವ ಥರ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಯಾರಾದರೂ ಮೋನೋಗೆ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ನೀವು 4,000 ವಾಚ್ ಅವರು 1,000 ಸಬ್ಸ್ಕ್ರೈಬರ್ ಆದಮೇಲೆ ಮೋನೋಗೆ ಅಪ್ಲೈ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದರೆ, ಗೊತ್ತಿದ್ದರೆ ನೀವೇ ಮಾಡ್ಕೋಬೋದು. ಇಲ್ಲಾಂದರೆ ಯಾರಾದ್ರೂ ಗೊತ್ತಿರೋ ಹತ್ರ ಅಪ್ಲೈ ಮಾಡಿಸ್ಕೋಬೋದು. ಅಕಸ್ಮಾತ್ ಯಾರೂ ನಿಮಗೆ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಮ ಚಾನಲ್ ಏನೇ ಪ್ರಾಬ್ಲಮ್ ಇರಲಿ, ಮೋನೋ ಅಪ್ಲೈ ಮಾಡೋದು, ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದು, ಚಾನಲ್ಲು ಇದು ರಿಯೂಸ್ ಕಂಟೆಂಟು, ಆಮೇಲೆ ಕಾಪಿ ಸ್ಟ್ರೈಕು, ಆಮೇಲೆ ಇದು ಕಾಪಿ ರೈಟ್ ಬಂದಿರೋದು, ಪ್ರತಿಯೊಂದು ನಿಮ್ಮ ಚಾನಲ್ಗೆ ಏನೇ ಪ್ರಾಬ್ಲಮ್ ಇದ್ರೂ, ಆಮೇಲೆ ಚಾನಲ್ ಹೇಗೆ ಯಾವ ಥರ ನಾವು ಇದು ಹೊಸ್ದಾಗಿ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡೋದು, ಪ್ರತಿಯೊಂದು ನಿಮ್ಮ ಚಾನಲ್ಗೆ ಏನೇ ಇದ್ರೂ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಇಲ್ಲಿ ಬರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಡೈರೆಕ್ಟಾಗಿ ಕಾಲ್ ಮಾಡೋ ಹಾಗಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಅದಕ್ಕೆ ಅಂತ ಒಂದು ಫೀಸು ಇಟ್ಕೊಂಡಿದ್ದೀವಿ, ಫ್ರೀಯಾಗಂತೂ ಮಾಡೋದಿಲ್ಲ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ನಂಬರ್ಗೆ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಮಗಳು ಹೆಲ್ಪ್ ಮಾಡ್ತಾಳೆ. ಬನ್ನಿ, ಪಾಲಕು ಮಿಕ್ಸ್ ಡಾಲ್ ಹಾಕಿ ಒಂದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ಪ್ರತಿಯೊಂದಕ್ಕೂ ಚೆನ್ನಾಗಿರ್ತದೆ. ಬಿಸಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಎಲ್ಲ ಅರ್ಧ ಕಪ್ ತೊಗೊಂಡಿದ್ದೀನಿ. ಇಲ್ಲೊಂದು 3 ಜನಕ್ಕೆ ಆಗುವಷ್ಟು ನಾನು ಮಾಡ್ತಾ ಇರೋದು. ಅರ್ಧ ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಹೆಸರು ಬೇಳೆ, ಅರ್ಧ ಕಪ್ಪು ಮಸೂರು ಡಾಲು ಅಂದರೆ ಮೈಸೂರು ಬೇಳೆ ಅಂತೀವಲ್ಲ, ಕೆಂಪು ಕಲರ್ ಇರ್ತದಲ್ಲ, ಇದು ಬೇಳೆ. ಈ 3 ಮಿಕ್ಸ್ ಮಾಡಿ ಒಂದು ಸಾಂಬಾರು ಮಾಡಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿರ್ತದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ರುಚಿ ಇರ್ತದೆ. ಈ 3 ಬೇಳೆ ಹಾಕಿದ್ರೆ ನಮಗೆ ಹುಣಸೆಹಣ್ಣು ಯೂಸ್ ಮಾಡೋ ಆ ಥರ ಏನಿಲ್ಲ, ತುಂಬ ಟೇಸ್ಟ್ ಇದೇ ಚೆನ್ನಾಗಿರ್ತದೆ. ನೋಡಿ, ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಬೇಳೆಗೆ ಎಷ್ಟು ನೀರು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಬೋದು, ಅಷ್ಟೇ ರುಚಿಯಾಗಿರ್ತದೆ. ಪದಾರ್ಥ ಏನು ಅಷ್ಟೇನು ಬೇಕಾಗೇ ಇರೋದಿಲ್ಲ, ಸಿಂಪಲಾಗಿ ಮಾಡ್ಕೊಬೋದು. ನಾನು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕಿದ್ದೀನಿ, ಅದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಬರೋದು. ಇಲ್ಲಿ ನಾನು 1-2 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. ಸಾಕು ನಮಗೆ. ಹುಳಿ ಏನು ಬೇಕಾಗೇ ಇರೋದು, ಹುಣಸೆಹಣ್ಣಂತೂ ಬೇಕಾಗೇ ಇರೋದಿಲ್ಲ. ಇಷ್ಟು ಟೊಮೊಟೊ ಹಾಕಿದ್ರೆ ಹುಳಿ ಅದೇ ಇರುತ್ತೆ. 1 ಗೆಡ್ಡೆ ಬೆಳ್ಳುಳ್ಳಿನ ಬುಡ್ಸಿ ಹಾಕಿದ್ದೀನಿ. ಮತ್ತು ಒಂದೇ ಒಂದು ಈರುಳ್ಳಿನ, ಅರ್ಧ ಈರುಳ್ಳಿ ಒಗ್ಗರಣೆಗೆ, ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ 1-2 ವಿಸಲ್ ಕೂಗಿಸ್ತೀನಿ ಅಷ್ಟೇ. ಇದನ್ನು ನೋಡಿ, ಪಾಲಕ್ ಕಟ್ಟು ಫ್ರೆಶ್ ಆಗಿರೋದು 1 ಕಟ್ ತಗೊಂಡಿದ್ದೀನಿ. 2 ವಿಸಲ್ ಕೂಗಿಸಿದ್ದೀನಿ. 2 ವಿಸಲ್ಗೆ ಆಫ್ ಮಾಡಿದ್ದೀನಿ. ಈ ಪಾಲಕ್ ಸೊಪ್ಪನ್ನ 4 ಸಲ ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿದ್ದೀನಿ. ಮಣ್ಣು ತುಂಬ ಇರುತ್ತದೆ, ಚೆನ್ನಾಗಿ ವಾಶ್ ಮಾಡಬೇಕು ಅದನ್ನು. ಇವಾಗ ನೋಡಿ ಬೇಳೆ ಬೆಂದೋಯ್ತು 2 ವಿಸಲ್ಗೆ. ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ, ದಪ್ಪ ತಳದು ಒಂದು ಪಾತ್ರೆ ಇಟ್ಟಿದ್ದೀನಿ. ಇಲ್ಲ ಕಡಾಯಿ ಏನಾದ್ರು ಇಟ್ಕೋಬೋದು. ಬಿಸಿ ಆಯಿತು ಎಣ್ಣೆ, ಒಂದು 3 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಆಮೇಲೆ ಹಸಿ ಮೆಣಸಿನಕಾಯಿ. ಇದು ಬಂದು ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿಲ್ಲ. ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ. ಗ್ರೀನ್ ಚಿಲ್ಲಿ ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟು. ಇಲ್ಲಿ ನಾನು ಖಾರಕ್ಕೆ ಎಷ್ಟು ಒಂದು 3 ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ, ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋಗಲಿ ಅಂತ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಒಗ್ಗರಣೆ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ನಲ್ಲ, ಈ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈ ಸೊಪ್ಪು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೆಂದೋಗುತ್ತೆ. ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕು. ನೋಡಿ, ಗ್ರೀನ್ ಕಲರ್ ಆಗೇ ಇದೆ, ಏನು ಕಲರ್ ಏನು ಚೇಂಜ್ ಆಗೋದಿಲ್ಲ. ಎಣ್ಣೆಲಿ ಫ್ರೈ ಆದಷ್ಟು ಸೊಪ್ಪು ತುಂಬಾ ರುಚಿಯಾಗಿರ್ತದೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರ್ತದೆ. ಮುದ್ದೆ, ಚಪಾತಿಗೆ, ರೈಸ್ಗಂತೂ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಇವಾಗ ಬೇಳೆ ಬೇಯಿಸಿದ್ನಲ್ಲ, ಸ್ವಲ್ಪ ಮ್ಯಾಶ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿದೆ. ಇದನ್ನು ಬೇಳೆ ಹಾಕಿದ್ಮೇಲೆ ಇದು ಒಂದು ಕುದಿಬೇಕು. ಒಂದು ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸಬೇಕು. ಯಾಕೆಂದರೆ ಬೇಳೆ ಸೊಪ್ಪು ಎರಡೂ ಹೊಂದ್ಕೋಬೇಕು. ನೋಡೋಕ್ಕೂ ಎಷ್ಟು ಗ್ರೀನ್ ಕಲರಾಗಿ ಒಂದು ಕುದಿಸಿದ್ರೆ ನೋಡಿರಿ, ಸಾಂಬಾರು ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಸೂಪರಾಗದು, ಅಷ್ಟೇ ಟೇಸ್ಟ್ ಇರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಬಾಯ್ ಬಾಯ್.